ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ವಕ್ಫ್ ಬಿಲ್ ತಿದ್ದುಪಡಿ ವಿರುದ್ಧ ಕೆಲವು ರಾಜ್ಯಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಪ್ರತಿಭಟನೆ ಅನ್ನೋದು ದಂಗೆ ರೂಪವನ್ನು ಪಡೆದುಕೊಂಡಿದೆ. ಸಿಕ್ಕಲ್ಲಿ ಮುಸ್ಲಿಂ ಜಿಹಾದಿಗಳು ಬೆಂಕಿಯನ್ನು ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಮಮತಾ ಬ್ಯಾನರ್ಜಿ ಕೊಟ್ಟ ಅದೊಂದು ಹೇಳಿಕೆ. ಈ ದಂಗೆಯಲ್ಲಿ 3 ಸಾವನ್ನಪ್ಪಿದ್ದಾರೆ, 19 ಪೊಲೀಸರಿಗೆ ಗಾಯಗಳಾಗಿವೆ. ಈಗ ಪಶ್ಚಿಮ ಬಂಗಾಳಕ್ಕೆ BSF ಬಂದಿಳಿದಿದೆ. ಜೊತೆಗೆ ಇದನ್ನು ತನಿಖೆ ಮಾಡೋಕೆ NIAಗೆ ಕೊಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ದೀದಿ ಬೇರೆಯದ್ದೇ ಕತೆಗಳನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಮಮತಾ ದೀದಿ ಮಾಡೋಕೆ ಹೊರಟಿರೋದೇನೋ? ಉತ್ತರ ಪ್ರದೇಶದಲ್ಲಿ ಯೋಗಿ ಮಾಡಿದ ಕೆಲಸ ಮಮತಾ ಬ್ಯಾನರ್ಜಿಗೆ ಯಾಕೆ ಮಾಡೋಕೆ ಆಗ್ತಾ ಇಲ್ಲ? ಇಡೀ ದೇಶದಲ್ಲಿ ಇಲ್ಲದಂಗೆ ಕೇವಲ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದು ಯಾಕೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ವಿಷನರಿ ಹಬ್ ಹೊಸ ಜನರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು. ನ್ಯೂ ಜನರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್, ಅದು ನೀವು ಕುಳಿತ ಜಾಗದಲ್ಲೇ. ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರ್ಗೆ ಕರೆಯನ್ನು ಮಾಡಿ. ಜೀವನ ಬದಲಿಸೋ ಕ್ಷಣಗಳನ್ನು ಯಾಕೆ ಕಳ್ಕೋಬೇಕು? ಗೆಳೆಯರೇ, ಕೆಲವರಿಗೆ ಇನ್ನೊಬ್ಬರ ಮನೆಗೆ ಬೆಂಕಿಯನ್ನು ಹಚ್ಚಿ ಅದರಲ್ಲಿ ಬಿಸಿಯನ್ನು ಕಾಯಿಸಿಕೊಳ್ಳೋದು ಅಂದರೆ ತುಂಬ ಇಷ್ಟ. ಅಂತಹವರ ಸಾಲಿಗೆ ಸೇರ್ತಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ವಕ್ಫ್ ತಿದ್ದುಪಡಿ ಬಿಲ್ ಕಾನೂನಾಗಿ ದೇಶದಲ್ಲಿ ಜಾರಿಗೆ ಬಂದಾಗಿದೆ. ಆದರೆ ಅದ್ಯಾಕೋ ಮಮತಕ್ಕಂಗೆ ಅದು ಇಷ್ಟ ಆಗ್ತಾ ಇಲ್ಲ. ಅದರಲ್ಲೂ ಅಕ್ಕ ಪಶ್ಚಿಮ ಬಂಗಾಳ ಅನ್ನೋದು ಭಾರತದಿಂದ ಹೊರಗೆ ಎಲ್ಲೋ ಇದೆ, ಅದೊಂದು ಪ್ರತ್ಯೇಕ ರಾಷ್ಟ್ರ ಅಂದ್ಕೊಂಡು ನಾವು ವಕ್ಫ್ ಕಾನೂನನ್ನು ಒಪ್ಪಿಕೊಳ್ಳಲ್ಲ ಅನ್ನೋದನ್ನು ಹೇಳಿದ್ರು. ಈ ದೀದಿಗೆ ಗೊತ್ತಿಲ್ಲ ಅನ್ಸುತ್ತೆ, ದೇಶಕ್ಕೆ ಒಂದು ಕಾನೂನು, ನಮ್ಮ ರಾಜ್ಯಕ್ಕೆ ಬೇರೆಯದ್ದೇ ಇನ್ನೊಂದು ಕಾನೂನು ಇರಲ್ಲ ಅಂತ. ಒಂದು ಸಲ ಸಂಸತ್ತಲ್ಲಿ ಪಾಸ್ ಆದರೆ ಮುಗೀತು, ಅದು ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ ಅನ್ನೋದು. ಆದರೂ ಏನು ಮಾಡೋದು? ರಾಜಕಾರಣಿಗಳು ಅಂದರೆ ಅದು ಒಳ್ಳೆಯದ್ದೇ ಆಗಲಿ ಕೆಟ್ಟದ್ದೇ ಆಗಲಿ ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನು ವಿರೋಧ ಮಾಡಬೇಕು. ಅಲ್ಲಿರೋ ಜಿಹಾದಿ ಮನಸ್ಥಿತಿಯ ಮುಸಲ್ಮಾನರ ಓಟ್ಗಳನ್ನು ತಗೋಬೇಕು. ಅದರಲ್ಲೂ ಚುನಾವಣೆ ಅನ್ನೋದು ಹತ್ತಿರದಲ್ಲಿ ಇದ್ದರೆ ಮುಗಿದೇ ಹೋಯ್ತು. ಅಲ್ಲಿ ರಕ್ತ ಚರಿತ್ರೆ ಅನ್ನೋದೇ ಶುರು ಆಗುತ್ತೆ, ರಕ್ತ ಚರಿತ್ರೆಗಳು ಸೃಷ್ಟಿಯಾಗುತ್ತೆ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಇದ್ದ ಕಾಲದಲ್ಲೂ ಅದೇ ಕತೆ. ಅದಾದ ನಂತರ ಕಮ್ಯುನಿಸ್ಟರು ಆಡಳಿತ ನಡೆಸಿದ್ರು, ಆಗಲೂ ಅದೇ ರಕ್ತ ಸಿಕ್ತ ಬಂಗಾಳ. ಅದಾದ ಮೇಲೆ ಅಕ್ಕ ಮಮತಾ ಅಧಿಕಾರಕ್ಕೆ ಬಂದ ದಿನದಿಂದ ಪ್ರತಿ ಚುನಾವಣೆಯಲ್ಲೂ ಬಡವರ ರಕ್ತವನ್ನು ಹರಿಸಿ ಗೆಲ್ತಾ ಬರ್ತಾ ಇದ್ದಾರೆ. ಅದು ಚಿಕ್ಕ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆವರೆಗೂ. ಕೆಲವೊಮ್ಮೆ ಅಲ್ಲಿ ಚುನಾವಣೆಗೆ ನಿಂತವರೇ ಹತ್ಯೆ ಆಗಿರೋದು ಕೂಡ ಇದೆ. ಈಗ ಅಂಥದ್ದೇ ಕೆಲಸವನ್ನು ಮಮತಾ ಬ್ಯಾನರ್ಜಿ ಮಾಡ್ತಾ ಇದ್ದಾರೆ. ವಕ್ಫ್ ತಿದ್ದುಪಡಿ ಬಿಲ್ ಪಾಸಾಗಿ ಕಾನೂನಿನ ರೂಪದಲ್ಲಿ ಇಡೀ ದೇಶದಲ್ಲಿ ಜಾರಿಗೆ ಬಂದಾಯಿತು. ಆದರೆ ಮಮತಾ ಮಾತ್ರ ಅದನ್ನು ಪಶ್ಚಿಮ ಬಂಗಾಳದಲ್ಲಿ ತರೋಕೆ ಬಿಡಲ್ಲ ಅಂದಿದ್ರು. ಆಯಿತು, ಅವರಿಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಅರ್ಜಿಯನ್ನು ಹಾಕಿ ಅಲ್ಲಿ ವಾದವನ್ನು ಮಾಡಿ ಇವರು ಪ್ರೀತಿಸೋರಿಗೆ ಅದನ್ನು ನ್ಯಾಯಾಂಗದ ಮೂಲಕ ಗೆದ್ದು ಕೊಡಬೇಕು. ಅದನ್ನು ಬಿಟ್ಟು ಒಂದು ರಾಜ್ಯದ CM ಆಗಿ ಇಂಥ ಹೇಳಿಕೆಯನ್ನು ಕೊಟ್ಟರೆ ಅವರು ಅದ್ಯಾವ ಸೀಮೆ ಮುಖ್ಯಮಂತ್ರಿ? ಒಂದು ಸ್ವಲ್ಪ ಆದರೂ ಜವಾಬ್ದಾರಿ ಅನ್ನೋದು ಇರಬೇಕು. ಆದರೆ ಇವರಿಗೆ ಅದೇನು ಇಲ್ಲ ಬಿಡಿ. ಇವರು ಆ ಒಂದು ಹೇಳಿಕೆಯನ್ನು ಕೊಟ್ಟ ತಕ್ಷಣ ಇವರದ್ದೇ ಪಕ್ಷದ ಇನ್ನೊಬ್ಬ ಸಚಿವ ಇದ್ದಾನೆ, ಅವನ ಹೆಸರು ಸಿದ್ದಿಕುಲ್ಲಾ ಚೌಧರಿ ಅಂತ. ಅವನು ಹೇಳ್ತಾನೆ, ಮುಸಲ್ಮಾನರೆಲ್ಲ ಬೀದಿಗೆ ಇಳಿಬೇಕು, ಇಸ್ಲಾಂ ಧರ್ಮವನ್ನು ಕಾಪಾಡಬೇಕು, ಬೀದಿಗೆ ಇಳಿದು ಬೆಂಕಿಯನ್ನು ಹಚ್ಚಬೇಕು, ರಾಜಭವನವೇ ವಕ್ಫಾಸ್ತಿ, ಇಡೀ ದಕ್ಷಿಣ ಕೋಲ್ಕತ್ತಾ ನಮಗೇ ಸೇರಿದ್ದು ಅನ್ನೋ ಕರೆಯನ್ನು ಕೊಡ್ತಾನೆ. ಅಲ್ಲ ರೀ, ಅಧಿಕಾರದಲ್ಲಿರೋ CM ಮತ್ತೆ ಮಂತ್ರಿ ಇಂತಹ ಹೇಳಿಕೆಯನ್ನು ಕೊಟ್ಟರೆ ಅಲ್ಲಿರೋ ಜಿಹಾದಿಗಳು ಏನೆಲ್ಲ ಮಾಡಬಹುದು ಅದೆಲ್ಲವನ್ನ ಮಾಡೋಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾರೆ. ಇಡೀ ದೇಶದಲ್ಲಿ ಪ್ರತಿಭಟನೆಗಳು ಆಗಿವೆ, ಆದರೆ ಎಲ್ಲೂ ಹಿಂಸಾತ್ಮಕ ಚಳುವಳಿಯಾಗಲಿ ದಂಗೆಗಳಾಗಲಿ ನಡೆದಿಲ್ಲ. ಯಾಕಂದರೆ ಅದಕ್ಕೆ ಬೇಕಾದ ಬಂದೋಬಸ್ತುಗಳನ್ನು ಎಲ್ಲ ರಾಜ್ಯ ಸರ್ಕಾರಗಳು ಮಾಡಿಕೊಂಡಿದ್ವು. ಅದರಲ್ಲೂ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮೊನ್ನೆ ಅದ್ಯಾವನೋ ಮೈಸೂರಲ್ಲಿ ಏನೋ ಹೇಳಿಕೆಯನ್ನು ಕೊಟ್ಟಂತ ಒದ್ದು ಒಳಗಾಕಿದ್ದಾರೆ. ಆದರೆ ಪಶ್ಚಿಮ ಬಂಗಾಳ ಸರ್ಕಾರ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ಲೇ ಇಲ್ಲ. ಜೊತೆಗೆ ಅಲ್ಲಿನ CM ಮತ್ತೆ ಮಂತ್ರಿ ಆದವರು ಪ್ರಚೋದನೆಯನ್ನು ಕೊಡ್ತಾರೆ. ಹಾಗಾಗಿ ಅಲ್ಲಿನ ಮುರ್ಷಿದಾಬಾದ್, ದಕ್ಷಿಣ ಕೋಲ್ಕತ್ತಾ, ಹೂಗ್ಲಿ ಜಿಲ್ಲೆಗಳಲ್ಲಿ ಸಿಕ್ಕ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋಕೆ ಬಂದ ಭದ್ರತಾ ಪಡೆಗಳ ಮೇಲೂ ಸಿಕ್ಕ ವಸ್ತುಗಳನ್ನು ಎಸೆದು ಗಾಯ ಮಾಡಿದ್ದಾರೆ. ಇದರಲ್ಲಿ 3 ಸಾವನ್ನಪ್ಪಿದ್ದಾರೆ, 17 ಪೊಲೀಸರು ಮತ್ತು ಬಹಳಷ್ಟು ಜನರಿಗೆ ಗಾಯಗಳಾಗಿವೆ. ಇನ್ನು ಜಂಗೀಪುರ ಲೋಕಸಭಾ ಸದಸ್ಯ TMCಯ ಸಂಸದ ಖಲೀಲ್ ಉರ್ ರೆಹಮಾನ್ ಅವರ ಆಫೀಸ್ ಮೇಲೂ ದಾಳಿಯಾಗಿದೆ. ಇನ್ನು ಕೆಲವು ಕಡೆ ರೈಲುಗಳನ್ನು ತಡೆದು ಪ್ರತಿಭಟನೆಯನ್ನು ಮಾಡಿದ್ರು. ಜೊತೆಗೆ ಬಹಳಷ್ಟು ರಸ್ತೆಗಳನ್ನು ಕ್ಲೋಸ್ ಮಾಡಿದ್ದಾರೆ. ಇದೆಲ್ಲದರ ಜೊತೆ ಕೆಲ ಪೊಲೀಸ್ ಜೀಪ್ಗಳಿಗೂ ಬೆಂಕಿಯನ್ನು ಹಚ್ಚಿದ್ದಾರೆ. ಪರಿಸ್ಥಿತಿ ಕೈ ಮೀರಿದ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿ ಒಂದಷ್ಟು ಕಂಟ್ರೋಲ್ ಮಾಡಿದ್ದಾರೆ.
ಇಲ್ಲಿಯವರೆಗೂ 123 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮುರ್ಷಿದಾಬಾದ್ನ ಹಲವು ಕಡೆಗಳಲ್ಲಿ ಇಂಟರ್ನೆಟ್ ಅನ್ನ ಬಂದ್ ಮಾಡಿದ್ದಾರೆ. ಈಗ ಕೇಂದ್ರೀಯ ಪಡೆಗಳನ್ನು ನಿಯೋಜನೆ ಮಾಡಿ ಅಂತ ಕೋಲ್ಕತಾ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈಗ BSF ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಆದರೆ ಇಲ್ಲಿ ನಾವು ಗಮನ ಇಟ್ಟು ನೋಡಬೇಕಾಗಿರೋದು, ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸೇನೆಯನ್ನು ನಿಯೋಜನೆ ಮಾಡಿ ಅನ್ನೋದನ್ನು ಕೇಳಿಲ್ಲ. ಹೇಳಿರೋದು ಹೈಕೋರ್ಟ್. ಆರ್ಜೆಕರ್ ಮೆಡಿಕಲ್ ಕಾಲೇಜು ಕೇಸಲ್ಲೂ ಮಮತಾ ಮೇಲೆ ಆರೋಪಗಳು ಬಂದಾಗ ಕೂಡ ಅದಕ್ಕೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿತ್ತು. ಅಲ್ಲಿಗೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಮಮತಾ ದೀದಿಯ ಕೈವಾಡ ಇರೋದಾದರೆ ಅದಕ್ಕೆ CM ಆಗಿರೋ ಮಮತಾ ಕೈ ಹಾಕಲ್ಲ. ಮಮತಾ ಯಾವುದೇ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋಕೆ ಕೇಂದ್ರ ಸರ್ಕಾರವನ್ನು ಕೇಳಲ್ಲ, ಅಲ್ಲಿನ ಪೊಲೀಸರಿಗೂ ಹೇಳಲ್ಲ. ಅಲ್ಲಿ ಹೈಕೋರ್ಟ್ ಆದೇಶವನ್ನು ಕೊಡುತ್ತೆ. ಇನ್ನು ಮುಸ್ಲಿಮರು ಜಾಸ್ತಿ ಇರೋ ಪ್ರದೇಶಗಳಲ್ಲೇ ದಂಗೆ ಆಗಿರೋದು. ಇದನ್ನು ಯಾರಾದರೂ ಪ್ರತಿಭಟನೆ ಅಂತಾರೇನ್ರಿ? ಇದನ್ನೆಲ್ಲ ನೋಡ್ತಾ ಇದ್ರೆ ಮಮತಾ ಹೇಳಿಕೆಯನ್ನು ಕೊಟ್ಟ 3 ದಿನಗಳ ನಂತರ ನಡೀತಾ ಇದೆ. ಅಂದರೆ ಅದರ ತಯಾರಿಗಳು ಎಷ್ಟರ ಮಟ್ಟಿಗೆ ನಡೆದಿವೆ, ಇದೆಲ್ಲ ಯಾರಿಗೂ ಗೊತ್ತಿಲ್ಲದೆ ನಡೆದಿವೆಯಾ ಅನ್ನೋದನ್ನು ಯೋಚನೆಯನ್ನ ಮಾಡಿ. ಇನ್ನು ಪಶ್ಚಿಮ ಬಂಗಾಳದ BJP ನಾಯಕ ಸುವೇಂದು ಅಧಿಕಾರಿ ಜಿಹಾದಿಗಳು ಇತರರ ಮೇಲೆ ಭಯವನ್ನು ಹುಟ್ಟಿಸೋಕೆ ಇಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದರ ಕುರಿತು NIA ತನಿಖೆ ಆಗಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಇನ್ನು ಅಕ್ಕ ಈಗ ಮತ್ತೆ ಹೇಳ್ತಾ ಇರೋದು, ಕೇಂದ್ರದ ವಕ್ಫ್ ತಿದ್ದುಪಡಿ ಬಿಲ್ ಪಶ್ಚಿಮ ಬಂಗಾಳದಲ್ಲಿ ಜಾರಿ ಮಾಡೋಕೆ ಬಿಡಲ್ಲ, ಯಾರು ಕಾನೂನನ್ನು ಕೈಗೆ ತಗೋಬೇಡಿ, ಶಾಂತಿಯಿಂದ ಇರಿ. ಈ ರೀತಿ ಹಿಂಸಾತ್ಮಕ ಪ್ರತಿಭಟನೆಗೆ ಕೇಂದ್ರ ಸರ್ಕಾರವೇ ಕಾರಣ. ವಕ್ಫ್ ಬಿಲ್ ತಿದ್ದುಪಡಿ ಬಿಲ್ ಜಾರಿ ಆಗಿರೋದ್ರಿಂದ ಹೀಗೆಲ್ಲ ಆಗ್ತಾ ಇದೆ ಅಂತ ದೀದಿ ಹೇಳ್ತಾ ಇದ್ದಾರೆ. ಗೆಳೆಯರೆ, ಅಲ್ಲಿಗೆ ಅಕ್ಕ ಹೇಳ್ತಾ ಇರೋದು ಪಶ್ಚಿಮ ಬಂಗಾಳದಲ್ಲೇ ದಂಗೆ ಆಗಿರೋದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಅಂತ. ವಕ್ಫ್ ತಿದ್ದುಪಡಿ ಬಿಲ್ಲನ್ನು ಕೇಂದ್ರ ಸರ್ಕಾರ ಕಾನೂನಿನ ರೀತಿ ಸಂವಿಧಾನಾತ್ಮಕವಾಗಿ ತಂದಿದೆ. ದೇಶದಲ್ಲಿ ಎಲ್ಲೂ ಆಗದ ಹಿಂಸೆ ದಂಗೆ ಆಗಿರೋದು ಕೇವಲ ಮಮತಾ CM ಆಗಿರೋ ಪಶ್ಚಿಮ ಬಂಗಾಳದಲ್ಲಿ. ಅಲ್ಲಿನ ಕಾನೂನು ಸುವ್ಯವಸ್ಥೆ ಅನ್ನೋದು ಕೇಂದ್ರದ ಕೈಯಲ್ಲಿ ಇದೆಯಾ, ಇಲ್ಲ ಅಂದರೆ ಅಕ್ಕನ ರಾಜ್ಯ ಸರ್ಕಾರದ ಕೈಯಲ್ಲಿ ಇದೆಯಾ? ಒಂದು ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕಲ್ವಾ? ಆದರೆ ಅಕ್ಕಂಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಹಾಗಾಗಿ ಆಗಾಗ CM ಅನ್ನೋದನ್ನು ಮರೆತು ನಾನ್ಸೆನ್ಸ್ ಥರ ಮಾತಾಡ್ತಾ ಇರ್ತಾರೆ. ಅದರಲ್ಲೂ ಓಲೈಕೆ ಮಾಡೋಕ್ಕೆ ಇಷ್ಟೆಲ್ಲ ನಾಟಕವನ್ನು ಮಾಡಬೇಕಾ? ಇದನ್ನೇ ನಾವು ನಿನ್ನೆಯ ವಿಡಿಯೋದಲ್ಲೂ ಹೇಳಿದ್ವಿ. ಈ ದೀದಿ ರಾಹುಲ್ ಗಾಂಧಿಗಿಂತ ಡೇಂಜರ್ ಅಂತ. ಅಕ್ಕ ಒಂಥರ ಒಳಗೆ ಮಾಡ್ದ ಗಳಿಗೆ ಸಿದ್ಧ ಅನ್ನೋ ಥರ ಒಳಗೊಳಗೆ ಇಂಥ ಕೆಲಸವನ್ನು ಮಾಡೋಕ್ಕೆ ಪ್ರಚೋದನೆಯನ್ನು ಕೊಟ್ಟು ಆರಾಮಾಗಿ ಇರ್ತಾರೆ. ಏನು ಕೆಲಸವನ್ನು ಮಾಡದೇ ಇದ್ದಾಗ, ಚುನಾವಣೆ ಇನ್ನು 1 ವರ್ಷ ಇದ್ದಾಗ ಮತವನ್ನು ಯಾವನು ಹಾಕ್ತಾನೆ? ಮತಗಳನ್ನು ಹಾಕಿಸಿಕೊಳ್ಳೋಕೆ ಏನಾದರೂ ಗಿಮಿಕ್ಕನ್ನು ಮಾಡಬೇಕು, ಏನಾದರೂ ಒಂದಷ್ಟು ಸೃಷ್ಟಿ ಮಾಡಬೇಕು. ಆಗ ಮಾತ್ರ ಮತಗಳು ಬರುತ್ತವೆ. ಮತಗಳನ್ನು ಹಾಕಿಸಿಕೊಳ್ಳೋಕೆ ಮಾಡಬೇಕಾಗಿರೋದು ಬಡವರನ್ನು ಬಲಿ ಕೊಡೋದು. ಆದರೆ ಅಕ್ಕಂಗೆ ಗೊತ್ತಿಲ್ಲ ಅನಿಸುತ್ತೆ. ಸದ್ಯದಲ್ಲೇ ಅಕ್ಕ ಕೂಡ ಜೈಲಿಗೆ ಹೋಗಬೇಕಾಗತ್ತೆ ಅನ್ನೋ ಸುದ್ದಿ ಇನ್ನೂ ಗೊತ್ತಿದೆಯೋ ಇಲ್ವೋ ಪಾಪ. ಆದರೂ ಉತ್ತರ ಪ್ರದೇಶದಲ್ಲಿ 30% ಮುಸಲ್ಮಾನರು ಇದ್ದಾರೆ. ಅಲ್ಲಿ ಆಗದ ದಂಗೆ, ಗಲಭೆ, ಹಿಂಸೆ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ. ಹಾಗಂತ ಉತ್ತರ ಪ್ರದೇಶದಲ್ಲಿ ಮಾಡೋ ಪ್ರಯತ್ನವನ್ನು ಮಾಡಿಲ್ವಾ? ಅಂದರೆ ಅಲ್ಲಿನ ಮುಸ್ಲಿಮರು ರಂಜಾನ್ಗೂ ಮೊದಲು ಅಂಥದ್ದೇ ಒಂದು ಪ್ರಯತ್ನವನ್ನು ಮಾಡೋಕ್ಕೆ ಹೋಗಿದ್ರು. ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಅಲ್ಲಿದ್ದವರ ವಿಡಿಯೋ ಮಾಡಿಕೊಂಡು ಯೋಗಿ ಸರ್ಕಾರ 300 ಜನರ ಮನೆಗೆ ನೋಟಿಸನ್ನು ಕಳಿಸುತ್ತೆ. ಪ್ರತಿಯೊಬ್ಬರು 2 ಲಕ್ಷ ಫೈನ್ ಕಟ್ಟಿ ಅಂತ. ಆಗ ಅಲ್ಲಿದ್ದವರೆಲ್ಲ ಬಂದು ಫೈನ್ ಕಟ್ಟಿ ಪತ್ರಕ್ಕೆ ಸಹಿಯನ್ನು ಹಾಕ್ತಾರೆ. ಅದಾದ ನಂತರ ಯಾರೋ ವಕೀಲರು ಹೇಳಿದ್ರು ಅಂತ ಫೈನ್ ಕಟ್ಟಿದ್ದ ಮುಸ್ಲಿಮರು ಬರ್ತಾರೆ. ನಾವು ಏನು ತಪ್ಪು ಮಾಡಿದ್ದೀವಿ, ನಾವು ಏನು ಹಾಳು ಮಾಡಿದ್ದೀವಿ ಅಂತ 2 ಲಕ್ಷ ಫೈನ್ ಕಟ್ಟಿಸಿಕೊಂಡಿದ್ದೀರಿ ಅಂತ ಕೇಳ್ತಾರೆ. ಆಗ UP ಪೊಲೀಸರು ಹೇಳ್ತಾರೆ, ತಪ್ಪು ಮಾಡಿದ್ದೀರಿ ಅಂತ ಫೈನನ್ನು ಕಟ್ಟಿಸ್ಕೊಂಡಿಲ್ಲ, ಮುಂದೆ ಯಾವುದೇ ಗಲಾಟೆ ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಆದರೆ ಅಲ್ಲಿ ಆಗೋ ನಷ್ಟವನ್ನು ನೀವೇ ಭರಿಸಬೇಕಾಗತ್ತೆ, ನೀವೇ ಕಟ್ಟಿಕೊಡ್ಬೇಕಾಗತ್ತೆ. ಅದೇ ಪತ್ರವನ್ನು ಬರೆದು ಅದಕ್ಕೆ ನೀವು ಸಹಿಯನ್ನು ಹಾಕಿದ್ದೀರಿ, ಜೊತೆಗೆ ಪ್ರತಿಯೊಬ್ಬರು 2 ಲಕ್ಷ ಡೆಪಾಸಿಟ್ ಇಟ್ಟಿದ್ದೀರಿ ಅಷ್ಟೇ, ಇದು ಫೈನ್ ಅಲ್ಲ ಅಂತ. ಅಲ್ಲಿಗೆ ಮುಗೀತು. ಯೋಗಿ ನಾಡಲ್ಲಿ ಮುಸ್ಲಿಮರು ಪ್ರತಿಭಟನೆ ಅನ್ನೋ ಮಾತನ್ನೇ ಆಡಲಿಲ್ಲ. ಯಾಕಂದರೆ ನಾವು ಪ್ರತಿಭಟನೆ ಅಂತ ಹೋದರೆ ಹೆಂಡತಿ ಮಕ್ಕಳ ಜೊತೆ ರಂಜಾನ್ ಮಾಡೋದ್ರ ಬದಲು ಜೈಲಲ್ಲಿ ಕಂಬಿಯನ್ನು ಎಣಿಸ್ತಾ ಮತ್ತೆ ರೋಜಾ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ. ಯೋಗಿ ಕೂಡ ಒಬ್ಬರು CM, ಮಮತಾ ಕೂಡ CM. ಆದರೆ ಯೋಗಿ ಕೈಯಲ್ಲಿ ಆಗಿದ್ದು ದೀದಿ ಕೈಯಲ್ಲಿ ಆಗಿಲ್ಲ. ಅಂದರೆ ಮಮತಾ ಬ್ಯಾನರ್ಜಿ ಮಾಡಲಿಲ್ಲ ಅಂತ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ, ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರೋರೆ ಕಾನೂನನ್ನು ಕೈಗೆ ತಗೊಳ್ಳಿ ಅನ್ನೋ ಪ್ರಚೋದನೆಯನ್ನು ಕೊಟ್ಟರೆ ಜಿಹಾದಿಗಳು ತಾನೇ ಏನು ಮಾಡ್ತಾರೆ? ಈ ಜಿಹಾದಿಗಳು ಅಂದರೆ ದಂಗೆಯನ್ನು ಮಾಡಿದವರು ಅಲ್ಲಿನ ಸ್ಥಳೀಯರ, ಇಲ್ಲ ಅಂದರೆ ಹೊರಗಿಂದ ಬಂದವರ ಅನ್ನೋದು ತನಿಖೆಯಿಂದ ತಿಳಿಬೇಕಾಗತ್ತೆ. ಈ ತನಿಖೆಯನ್ನು ಮಾಡೋರು ಯಾರು ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. NIA ತನಿಖೆಯನ್ನು ಮಾಡಿದರೆ ದಂಗೆ ಮಾಡಿದ ಜಿಹಾದಿಗಳು ಸಿಕ್ಕಿ ಹಾಕಿಕೊಳ್ತಾರೆ. ಅಪ್ಪಿತಪ್ಪಿ ಮಮತಾ ಸರ್ಕಾರದ ಪೊಲೀಸರು ತನಿಖೆಯನ್ನು ಮಾಡಿದರೆ ಕೇಸ್ ಕತೆ ಗೋವಿಂದ. ಆದರೆ ತನಿಖೆಯನ್ನು ಪಶ್ಚಿಮ ಬಂಗಾಳದ ಸರ್ಕಾರ ಮಾಡೋಕ್ಕೆ ಅಲ್ಲಿನ ಹೈಕೋರ್ಟ್ ಬಿಡುತ್ತಾ ಅನ್ನೋದನ್ನು ಕಾಯೋಣ.
ಆದರೂ ಮೋದಿ ಮತ್ತು BJP ಮೇಲೆ ಕೋಪ ಇದ್ದರೆ ಅದನ್ನು ಅಲ್ಲಿ ತೋರಿಸಬೇಕು. ಪಾಪ ಬಡ ಜನರ, ಪೊಲೀಸರ ಪ್ರಾಣದ ಜೊತೆ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ ಪಶ್ಚಿಮ ಬಂಗಾಳದಲ್ಲಿ ಜಿಹಾದಿಗಳ ದಂಗೆ, ಅದಕ್ಕೆ ಪ್ರಚೋದನೆಯನ್ನು ಕೊಟ್ಟವರ ಕತೆ ಮತ್ತು ಯೋಗಿಗೆ ಆಗಿದ್ದು ಮಮತಾ ಬ್ಯಾನರ್ಜಿಗೆ ಆಗದೇ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.